ಮೇ 15ರಂದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಮೇ 15ರಂದು ರಾಜ್ಯ ರಾಜಕಾರಣದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ? ಹುಟ್ಟು ಹಬ್ಬದಂದು ಹೈಕಮಾಂಡ್ ನೀಡುತ್ತಾ ಬಿಗ್ ಗಿಫ್ಟ್. ಮೇ 15ಕ್ಕೆ ಡಿಕೆ ಶಿವಕುಮಾರ್ ಬರ್ತ್ಡೇ, ಅಂದೇ ಶುಭ ಸುದ್ದಿ ಏನಾದ್ರೂ ಸಿಗುತ್ತಾ? ಅಭಿಮಾನಿಗಳು ಬೆಂಬಲಿಗನ ಶಾಸಕರಲ್ಲಿ ಗರಿಗೆದರಿದ ನಿರೀಕ್ಷೆ. ನಾನು ಯಾವತ್ತೂ ಆ ಚರ್ಚೆ ಮಾಡಲು ಹೋಗಿಲ್ಲ ಅಂತ ಡಿಸಿಎಂ ಸ್ಟೇಟ್ಮೆಂಟ್. ವರಿಷ್ಠರು ಯಾವಾಗ ಏನ್ ಹೇಳ್ತಾರೋ ಅದಂತೆ ನಡೀತೀನಿ. ಪಕ್ಷದಲ್ಲಿ 100% ಗೊಂದಲಗಳು ಇರುವುದು ನಿಜ. ಗೊಂದಲ ಬಗೆಹರಿಸುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಸಿಎಂ ವಿಚಾರದಲ್ಲಿ ಭಾಗಿಯಾಗಲ್ಲ, ಸರ್ಕಾರದ ಭಾಗಿದಾರರಷ್ಟೇ. ಡಿಕೆಶಿ ಮಾತಿನ ಮರ್ಮ. ಮೇ ತಿಂಗಳಲ್ಲಿ ಬದಲಾವಣೆ ಫಿಕ್ಸ್. ಹಾಗಾದ್ರೆ ಮೇ 15ರಂದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆಗಳಿದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಮೇ 15ಕ್ಕೆ ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ಇದೆ. ಹಾಗಾಗಿ ಈ ಒಂದು ಬರ್ತ್ಡೇಯ ನಿಮಿತ್ತ ಹೈಕಮಾಂಡ್ ಏನಾದ್ರೂ ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿಯನ್ನ ಕೊಡುತ್ತಾ? ಈಗ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಪಟ್ಟು ಹಿಡ್ಕೊಂಡು ಕೂತಿದ್ರು. ಶತಾಯ ಗತಾಯ ನಾನು ಸಿಎಂ ಆಗ್ಲೇಬೇಕು ಅಂತ ನಾನಾ ರೀತಿಯ ಕಸರತ್ತುಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ಗೆ ಏನಾದ್ರೂ ಸಿಹಿ ಸುದ್ದಿಯನ್ನ ಹೈಕಮಾಂಡ್ ಕೊಡುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್ ಮಾರುತಿ. ಸದ್ಯಕ್ಕೆ ಮೇ 15ಕ್ಕೆ ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ಇದೆ. ಈ ಒಂದು ಬರ್ತ್ಡೇ ನಿಮಿತ್ತ ಏನಾದ್ರೂ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಾದ್ರೂ ಸಿಹಿ ಸುದ್ದಿ ಕೊಡೋ ಚಾನ್ಸಸ್ ಇದೆಯಾ, ಹೇಗೆ ಅಂತ? ಎಸ್ ಸಾಯಿಜಾ, ಈಗಾಗಲೇ ಕುರ್ಚಿ ಕಿತ್ತಾಟದ ಬಗ್ಗೆ ಸಾಕಷ್ಟು ಚರ್ಚೆ ಮತ್ತೆ ಅವರವ್ರದೇ ಆದಂತ ಕಾಂಗ್ರೆಸ್ ನಲ್ಲಿ ಪ್ಲಾನ್ ನಡೀತಾ ಇರ್ತದೆ. ಒಂದ್ ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಕೂಡ ಡಿಕೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಅದೇ ಸಂದರ್ಭದಲ್ಲಿ ಇಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ರು. ಅದರಲ್ಲೂ ಒಂದಷ್ಟು ತೀರ್ಮಾನಗಳನ್ನ ಕೂಡ ಕೈಗೊಂಡಿರೋದು. ಇದರಿಂದಾಗಿ ಯಾವ ರೀತಿಯಾದ ಬದಲಾವಣೆ ಕಾಂಗ್ರೆಸ್ ನಲ್ಲಿ ಆಗುತ್ತೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಪ್ರಮುಖವಾಗಿ ಈಗಾಗಲೇ ಏನು ಮೇ 15ನೇ ತಾರೀಕು ಡಿಕೆಶಿ ಅವರ ಬರ್ತಡೇ ಆಗಿರೋದ್ರಿಂದ ಇದು ಸಾಕಷ್ಟು ಕುತೂಹಲ ಮೂಡಿಸಿರೋದು. ಅದೇ ಸಂದರ್ಭದಲ್ಲಿ ಅವರಿಗೆ ಸಿಹಿ ಸುದ್ದಿ ಸಿಗುತ್ತಾ ಎಂಬ ಚರ್ಚೆಗಳು ಕೂಡ ಈಗ ಆರಂಭ ಆಗಿರೋದು. ಇದೇ ನಿನ್ನೆ ಏನು ದೆಹಲಿಗೆ ಹೋಗಿದ್ರು 2 ದಿನಗಳ ಹಿಂದೆ, ಅಲ್ಲಿ ಕೂಡ ಇದೇ ಚರ್ಚೆ ಆಗಿದೆ ಎಂಬುದು ಕೂಡ ಈಗಾಗಲೇ ಬಂದಿರುವಂತಹ ಮಾಹಿತಿ. ಯಾಕೆಂದ್ರೆ ಅಲ್ಲಿ ಕೂಡ ಹಲವು ಮಾಹಿತಿಗಳನ್ನ ಮತ್ತೆ ಅದೇ ರೀತಿಯಾದ ಒಂದು ಕಂಡೀಷನ್ ಅನ್ನ ಕೂಡ ಹೈಕಮಾಂಡ್ ನಾಯಕರಿಗೆ ಹಾಕಿದ್ದಾರೆ ಎಂಬುದು ಕೂಡ ಈಗಾಗಲೇ ಚರ್ಚೆ ಆಗ್ತಿದೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಆದಷ್ಟು ಬೇಗ ಇದಕ್ಕೊಂದು ಬ್ರೇಕ್ ಹಾಕಿ, ಅಂದ್ರೆ ಸಚಿವ ಏನಿದೆ ಕುರ್ಚಿ ಬದಲಾವಣೆ ಬಗ್ಗೆ ಮತ್ತು ನಾಯಕತ್ವದ ಬದಲಾವಣೆ ಬಗ್ಗೆ ಅದಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಕಡೆಯಿಂದ ಕಳಿಸಿ ಅಂತ ಕೂಡ ಖರ್ಗೆ ಅವರ ಹತ್ರ ಒತ್ತಾಯ ಹಾಕಿರೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಪರಿಣಾಮಗಳಾಗಿರ್ಬೋದು ಮತ್ತೆ ಅದೇ ರೀತಿಯಾದಂತೇನು ಶಾಸಕರು ಕೊಡುವ ಹೇಳಿಕೆಗಳಿಗೆ ನನಗೆ ಸಂಬಂಧ ಇಲ್ಲ ಅಂತ ನೇರವಾಗಿ ಹೇಳಿರೋದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಅಂದ್ರೆ ಏನ್ ಬೈ ಎಲೆಕ್ಷನ್ ರಿಸಲ್ಟ್ ಏನ್ ಬರುತ್ತೆ ಮೇ 4ನೇ ತಾರೀಕು ಅದಾದ ನಂತರ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇರುವಂತದ್ದು. ಅದರಿಂದಾಗಿ ಮೇ 15ನೇ ತಾರೀಕು ಡಿಕೆಶಿ ಅವರ ಬರ್ತಡೇ ಇರೋದ್ರಿಂದ ಯಾರಿಗೂ ಕೂಡ ರಾಜ್ಯದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಸಂಬಂಧಪಟ್ಟಂತೆ ಬ್ಯಾನರ್ ಗಳಾಗಿರ್ಬೋದು ಮತ್ತೆ ಯಾವುದೇ ರೀತಿಯಾದಂತಹ ಫ್ಲೆಕ್ಸ್ ಅನ್ನು ಹಾಕಬಾರ್ದು ಅಂತ ಡಿಕೆಶಿ ಸೂಚನೆ ನೀಡಿದ್ದಾರೆ. ಆದ್ರೆ ಎಲ್ಲರೂ ಅನ್ಕೊಂತಾ ಇರೋಂಥದ್ದು ಅದೇ ಸಂದರ್ಭದಲ್ಲಿ ಡಿಕೆಶಿ ಅವರಿಗೆ ಒಂದು ಶುಭ ಸುದ್ದಿ ಬರುತ್ತೆ. ಅಂದ್ರೆ ಸಿದ್ದರಾಮಯ್ಯನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿ ಡಿಕೆಶಿ ಅವರಿಗೆ ಒಂದು ಅವಕಾಶ ಹೈಕಮಾಂಡ್ ಕೊಡುತ್ತೆ ಅಂತ ಕೂಡ ಚರ್ಚೆ ಆಗ್ತಾ ಇರೋದು ಸಾಹಿತ್ಯ. ಮಾರುತಿ, ಈಗ ಮುಖ್ಯವಾಗಿ ಯಾವುದೇ ಒಂದು ಸಂದರ್ಭ ಆಗಿರಬಹುದು, ಮೊದಲಿನಿಂದಲೂ ಕೂಡ ಒಂದು ನಾಯಕತ್ವ ಬದಲಾವಣೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಆಗ್ಲೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ಯಾಕೆಂತಂದ್ರೆ ಈಗ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ, ಅದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯ ಟೆನ್ಷನ್ ಇತ್ತು, ಅದು ಕೂಡ ಮುಕ್ತಾಯ ಆಗುತ್ತೆ. ಆಗ್ಲಾದ್ರೂ ರಾಜ್ಯದ ಕಡೆ ಗಮನ ಹರಿಸುತ್ತಾ ಹೇಗೆ ಹೈಕಮಾಂಡ್? ಇದ್ರ ಬಗ್ಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತದೆ. ಯಾಕಂದ್ರೆ ಹೈಕಮಾಂಡ್ ಇದ್ರ ಮಧ್ಯೆ ಗಮನ ಹರಿಸಲೇಬೇಕು, ಹೈಕಮಾಂಡ್ ಮಧ್ಯೆ ಬರಲೇಬೇಕು ಅಂತ ಸಾಕಷ್ಟು ದಿನಗಳಿಂದ ಹೇಳ್ತಿದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ಸಂದೇಶ ಹೈಕಮಾಂಡ್ ನಾಯಕ ಕಡೆಯಿಂದ ಬಂದಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಸಾಕಷ್ಟು ದಿನಗಳಿಂದ ಏನು ಚರ್ಚೆ ಆಗ್ತಿದ್ರೆ ಆದ್ರೂ ಕೂಡ ಪರ ವಿರೋಧ ಚರ್ಚೆಗಳು ಆಗ್ತಿರ್ಬೋದು ಹೊರತು ಹೈಕಮಾಂಡ್ ನಾಯಕರಿಗೆ ಭೇಟಿಗೆ ಡಿಕೆ ಶಿವಕುಮಾರ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ಒಂದು ಅವಕಾಶ ಸಿಗ್ತಿಲ್ಲ. ಅದರಿಂದಾಗಿ ಈ ಸಂದರ್ಭದಲ್ಲಿ ನೇರವಾಗಿ ದೆಹಲಿಗೆ ತೆರಳಿದಂತ ಡಿಕೆಶಿ ಬ್ರದರ್ಸ್ ಅಲ್ಲಿ ಕೂಡ ಚರ್ಚೆ ಮಾಡಿರೋದು. ಆದ್ರೆ ನೋಡ್ತಾ ಇರಬೇಕು ಹೈಕಮಾಂಡ್ ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇದೆಯಾ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯರು ಕೂಡ ಹೈಯಿಂದ ನಾಯಕರಾಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಗಳು ಕೂಡ ಈಗ ಮುಂದಾಗಿರೋದು. ಅಂದ್ರೆ ಹೈಯಿಂದ ಸಮಾವೇಶ ಮಾಡುವ ನಿಟ್ಟಿನಲ್ಲಿ ಕೂಡ ಈಗ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ.
ಒಂದು ವೇಳೆ ಡಿ.ಕೆ. ಸಿದ್ದರಾಮಯ್ಯ ಕಡೆ ಹೇಳ್ತಾರೆ ಅಂತ ಅಂದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಸಿಎಂ ಸ್ಥಾನ ಬಿಟ್ಕೊಳ್ಳದೆ ಆದ್ರೆ ಅದು ಪರಮೇಶ್ವರ್ಗೆ ಬಿಟ್ಕೊಳ್ಬೇಕೆ ಹೋದು ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ.ಶಿ ಅವರಿಗೆ ಬಿಟ್ಕೊಳ್ಬಾರ್ದು ಅಂತ ಚರ್ಚೆಗಳು ಕಾಂಗ್ರೆಸ್ ನಲ್ಲಿ ನಡೀತಿದೆ. ಡಿ.ಕೆ.ಶಿ ಅಂದ್ರೆ ಸಿದ್ದರಾಮಯ್ಯ ಪರ ಇರುವಂತಹ ನಾಯಕರಲ್ಲಿ ಎಂಬುದು ಕೂಡ ಈಗ ಚರ್ಚೆ ಆಗ್ತಿರೋದು. ಅದರಿಂದಾಗಿ ಹೈಕಮಾಂಡ್ ಇವರಿಬ್ಬರ ನಾಯಕರನ್ನ ಕರೆಸಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುತ್ತಾ ಅಥವಾ ಯಾವ ರೀತಿ ಸಂದೇಶ ರಾಜ್ಯ ನಾಯಕರಿಗೆ ಕಳಿಸುತ್ತಾ ಹೈಕಮಾಂಡ್ ಎಂಬುದು ಕೂಡ ಕಾಪಾಡಬೇಕು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮೇ 15ರಂದು ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಮೂಡಿಸುವ ಸಾಧ್ಯತೆಗಳಿದ್ಯಾ? ಜೊತೆಗೆ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತಾ? ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. 3 ವರ್ಷ ಆದ್ರೂ ಕೂಡ ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಾ ಎಂಬ ಪ್ರಶ್ನೆ ಕೂಡ ಇದೆ. ಅದರ ಜೊತೆಗೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ. ಡಿ.ಕೆ.ಶಿ ಹುಟ್ಟು ಹಬ್ಬಕ್ಕೆ ಸಿಗಲಿದೆಯೇ ಸಿಹಿ ಸುದ್ದಿ? ಮೇ 15 ಡಿಸಿಎಂ ಡಿ.ಕೆ.ಶಿ ಹುಟ್ಟುಹಬ್ಬ. ಮಾಧ್ಯಮಗಳಿಗೆ ಹೇಳಿಕೆ ನೀಡದಿರಲು ಸೂಚನೆ. ಬಹಿರಂಗ ಹೇಳಿಕೆ ನೀಡದಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್. ಇನ್ನು ಡಿ.ಕೆ.ಶಿ ಹುಟ್ಟುಹಬ್ಬಕ್ಕೆ ಸಿಹಿ ಸುದ್ದಿ ಸಿಗಲಿದ್ಯಾ? ಮೇ 15 ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ. ಮಾಧ್ಯಮಗಳಿಗೆ ಹೇಳಿಕೆ ನೀಡದಿರಲು ಸೂಚನೆ. ಇನ್ನು ಬಹಿರಂಗ ಹೇಳಿಕೆ ನೀಡದಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ವಿಚಾರಕ್ಕೆ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇಲ್ಲ. ಮೊದಲಿನಿಂದಲೂ ಅಷ್ಟೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಕೇವಲ ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂಬ ಮಾತನ್ನಷ್ಟೇ ಹೇಳ್ತಾ ಇದ್ದಾರೆ. ಸಿಎಂ ಕೂಡ ಇದನ್ನೇ ಹೇಳ್ತಾ ಇದ್ರು, ಜೊತೆಗೆ ಡಿಸಿಎಂ ಕೂಡ ಇದೇ ಮಾತನ್ನೇ ಹೇಳ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.